ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ನೀಟ್ ಹಗರಣದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಸಂಘಟಿತವಾದಂತಹ ಹೋರಾಟದಿಂದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ರು ಅನ್ನುವಂತ ವಿಚಾರ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಹಿನ್ನೆಲೆ ಸಂಸತ್ ಮುಂಗಾರು ಅಧಿವೇಶನದಲ್ಲಿ ಧರ್ಮೇಂದ್ರ ಪ್ರಧಾನ್ ತಲೆದಂಡ ಕೇಂದ್ರದ ವಿಪಕ್ಷ ನಾಯಕರ ಮಾದರಿಯನ್ನ ಅನುಸರಿಸಿದ್ದ ಬಿಜೆಪಿ. ಪ್ರಧಾನ್ ವಿರುದ್ಧ ಹೋರಾಟದಂತೆ ಇಲ್ಲಿಯೂ ಕೂಡ ರಣತಂತ್ರವನ್ನ ಹೆಣೆದಿದ್ರು. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅನ್ನೋದು ಬಿಜೆಪಿಯವರ ಒತ್ತಾಯ ಆಗಿತ್ತು. ರಾಜೀನಾಮೆ ವಿಚಾರದಲ್ಲಿ ನಿರಂತರವಾಗಿ ಹೋರಾಟ ಮಾಡಿದ್ರು, ವಿಭಿನ್ನವಾಗಿ ಹೋರಾಟ ಮಾಡಿದ್ರು. ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧದವರೆಗೆ ಮುತ್ತಿಗೆ ಹಾಕೋದಕ್ಕೆಲ್ಲ ಪ್ರಯತ್ನ ಪಟ್ಟರು, ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡಿದ್ರು, ನಾನಾ ರೀತಿಯಲ್ಲಿ ಹೋರಾಟ ಮಾಡಿದ್ರು. ಸದನ ನಡೆಯಲು ಅವಕಾಶವನ್ನ ನೀಡದೆ ವಿಪಕ್ಷಗಳು ಹೋರಾಟವನ್ನ ಮಾಡಿದ್ವು. ಮುಂಗಾರು ಅಧಿವೇಶನದಲ್ಲೇ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಬಿಡ್ತಾರ ಅನ್ನೋದು ಯಾಕಂತ ಹೇಳಿದ್ರೆ, ನಾಗೇಂದ್ರ ಅವರು ಬಹುಶಃ ನೋಡಿ, ನೀವು 10 ದಿನ ನಡೆಯುವಂತಹ ಸದನ ಕಲಾಪವನ್ನ 8 ದಿನಕ್ಕೆ ಮೊಟಕುಗೊಳಿಸಿ ಆ ಮೂಲಕ ಸರ್ಕಾರ ಜಾಣ್ಮೆಯ ನಡೆಯನ್ನ ಪ್ರದರ್ಶನ ಮಾಡೋದಕ್ಕೆ ಹೊರಟಿತ್ತು. ಏನೇ ಮಾಡಿದ್ರು ಕೂಡ ಇಲ್ಲಿ ಹಿನ್ನಡೆ ಆಗ್ತಾ ಇತ್ತು ಅನ್ನೋದು ಬಹುಶಃ ಅದರ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡಿತ್ತು. ಹೇಗೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆ ಪಡೆದುಕೊಳ್ತೋ ಅದೇ ರೀತಿಯಾಗಿ ಇಲ್ಲಿ ಬಿಜೆಪಿ ಆರಿ ತಂತ್ರವನ್ನ ಅನುಸರಿಸುವಂತ ಪ್ರಯತ್ನ ಮಾಡಿತು. ಈ ಕಾರಣದಿಂದ ಬಿಜೆಪಿಯ ಒತ್ತಡಕ್ಕೆ ಮಣಿದು ನಾಗೇಂದ್ರ ಅವರು ಬಹುಶಃ ಇವತ್ತೇ ರಾಜೀನಾಮೆಯನ್ನು ಕೊಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ನಾಗೇಂದ್ರ ಅವರು ಫೋನ್ ಮಾಡಿ ಹೇಳಿದಾರಂತೆ, ರಾಜೀನಾಮೆಯನ್ನು ನಾನು ಕೊಡ್ತೀನಿ, ಪಕ್ಷಕ್ಕೆ ಮುಜುಗರ ಆಗೋದು ಬೇಡ ಅಂತ ಹೇಳಿ. ಬಹುಶಃ ಇದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಮಹತ್ವದ ರಾಜಕೀಯ ನಡೆಗೆ ಕಾರಣ ಆಗತ್ತಾ ಇವತ್ತಿನ ವಿದ್ಯಮಾನಗಳು ಅನ್ನೋದನ್ನ ಕಾದು ನೋಡಬೇಕು. ಸಂಜೆ ಒಳಗಡೆ ಗೊತ್ತಾಗುತ್ತೆ ಬಿ ನಾಗೇಂದ್ರ ರಾಜೀನಾಮೆ ಕೊಡ್ತಾರೋ ಇಲ್ವೋ ಅಂತ. ಅವರು ಪ್ಲೇಸ್ಗೆ ಯಾರು ಎಂಟರ್ ಆಗ್ತಾರೆ, ಮಹಿಳಾ ಕೋಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಟರ್ ಆಗ್ತಾರಾ, ಇನ್ನೇನು ಅನ್ನೋದು ಕಾದು ನೋಡಬೇಕು. ಸದನ ಇನ್ನಾದ್ರೂ ನಡೆಯುತ್ತಾ ಅಂತ ರಾಜ್ಯ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದು ಬರ ಘೋಷಣೆ ಮಾಡುವಂತ ಅತ್ಯಂತ ಪ್ರಮುಖವಾದ ನಿರ್ಧಾರ ಇರಬಹುದು. ಇನ್ನು ಅನೇಕ ಇವರು ಬಾಕಿ ಎಲ್ಲ ಬಿಲ್ಗಳನ್ನ 8 ಬಿಲ್ಗಳನ್ನ ಪಾಸ್ ಮಾಡ್ಕೊಂಡ್ರು, ಆದ್ರೆ ಬರ ಘೋಷಣೆ ವಿಚಾರನ ಇವರು ಮುಟ್ಟಕ್ಕೆ ಹೋಗಿಲ್ಲ ಇನ್ನೂ ಕೂಡ. ಅದನ್ನೇನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ. ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ. ಯೂರಿಯಾ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಸರ್ಕಾರ ಏನ್ ಕೈ ಜೋಡಿಸುತ್ತೆ, ಏನು ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಮತ್ತೆ ಹಿಂಗಾರು ಕೂಡ ಕೈ ಕೊಡೋ ಸಾಧ್ಯತೆಗಳಿದೆ. ಹಾಗಾಗಿ ಅತ್ಯಂತ ಪ್ರಮುಖವಾದ ರಾಜ್ಯದ ಜ್ವಲಂತ ಸಮಸ್ಯೆಗಳು ಸಾಕಷ್ಟಿದ್ದಾವೆ. ಅದ್ರ ಬಗ್ಗೆ ಇನ್ನಾದ್ರೂ ಸರಿಯಾಗಿ ಇವರು ಅಧಿವೇಶನ ನಡೆಸ್ತಾರಾ, ವಿಪಕ್ಷಗಳು ಇನ್ನಾದ್ರೂ ಸರಿಯಾಗಿ ಅದರಲ್ಲಿ ಪಾಲ್ಗೊಳ್ತಾವ ಅನ್ನೋ ಪ್ರಶ್ನೆಯನ್ನು ಕೂಡ ಜನ ಎತ್ತುತ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಷ್ಟರಲ್ಲಿ ಎಲ್ಲವೂ ಕೂಡ ಫೈನಲೈಸ್ ಆಗತ್ತಾ? ನಾವು ಹೋರಾಟನ ಮುಂದುವರಿಸೋದಿಲ್ಲ, ಬಿ ನಾಗೇಂದ್ರ ರಾಜೀನಾಮೆ ಕೊಟ್ರೆ ನಾವು ಸದನದಲ್ಲಿ ಪಾಲ್ಗೊಳ್ತೀವಿ, ಇಂಪಾರ್ಟೆಂಟ್ ವಿಚಾರಗಳಿದ್ದಾವೆ, ರಾಜ್ಯದ ಜ್ವಲಂತ ಸಮಸ್ಯೆಗಳಿದ್ದಾವೆ ಅಂತ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ಕೊಡ್ತಾ ಇದ್ರು.